ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ನಾನು ಝೀರೋ ಕಾಸ್ಟ್ ಏರ್ ಪ್ಯೂರಿಫೈರ್ ತೋರಿಸ್ತಾ ಇದ್ದೀನಿ. ಅದು ಸಹ ಇಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಏನಿದು ಏರ್ ಪ್ಯೂರಿಫೈರ್ ಅಂತೇಳಿ ಪ್ಲಾಂಟ್ಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಏನೂ ಇಲ್ಲ ನೋಡಿ. ಇದು ಬಂದ್ಬಿಟ್ಟು ಸ್ನೇಕ್ ಪ್ಲಾಂಟು, ಇದು ಹಾಗೂ ಅಲೋವೆರಾ. ಈ ಎರಡೂ ಪ್ಲಾಂಟ್ಸೂ ಇನ್ನೂ ಭಾಳ ಇದ್ದಾವೆ ಪ್ಲಾಂಟ್ಸು. ನಾನು ಈ ಎರಡನ್ನೂ ಮಾತ್ರ ತೋರಿಸ್ತಾ ಇದ್ದೀನಿ. ಏನು ಅಂತಂದರೆ ಏರ್ ಪ್ಯೂರಿಫೈ ಮಾಡುತ್ತೆ. ಒನ್ ಮೋರ್ ಥಿಂಗ್, ಇದಕ್ಕೆ ಭಾಳ ನರಿಷ್ಮೆಂಟ್ ಬೇಕಾಗಿಲ್ಲ. ಈ ಅಲೋವೆರಾಗಾಗಲಿ ಇದಕ್ಕಾಗಲಿ ಇಂಡೋರ್ ಪ್ಲಾಂಟ್ಸ್ ಆಗಿ ಯೂಸ್ ಮಾಡಬಹುದು ಹಾಗೂ ಔಟ್ಡೋರ್ ಪ್ಲಾಂಟ್ಸ್ ಆಗಿಯೂ ಯೂಸ್ ಮಾಡಬಹುದು. ಈ ಸ್ನೇಕ್ ಪ್ಲಾಂಟ್ಸಲ್ಲಿ 2-3 ತಳಿ ಇದೆ, ಇನ್ನೂ ಜಾಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಶಾರ್ಟ್, ಇದು ಒಂಥರ ತಳಿ ಶಾರ್ಟ್ ಪ್ಲಾಂಟ್. ಸೊ ನಾನು ಈ ರೀತಿ ಹ್ಯಾಂಗರ್ಸಲ್ಲಿ ಈ ಶಾರ್ಟ್ ಸ್ನೇಕ್ ಪ್ಲಾಂಟ್ ಹಾಕಿ ಇಂಡೋರ್ ಪ್ಲಾಂಟ್ ಆಗಿ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮೆಟ್ಲ್ಗೆ ಯೂಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಹಾಲಲ್ಲಿ ನಾನು ಈ ಪ್ಲಾಂಟ್ಸ್ ಪ್ರಿಫರ್ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ಜಾಸ್ತಿ ಇಲ್ಲೇ ಇರ್ತೀವಿ, ಏರ್ ಪ್ಯೂರಿಫೈ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ ಈ ಪ್ಲಾಂಟ್ಸ್ ಬಂದುಬಿಟ್ಟು ಸ್ನೇಕ್ ಪ್ಲಾಂಟ್ಸು ನೈಟ್ ಟೈಮಲ್ಲಿ ಸಹ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಭಾಳ ಪ್ಲಾಂಟ್ಸ್ ನೈಟ್ ಟೈಮ್ ಆಕ್ಸಿಜನ್ ರಿಲೀಸ್ ಮಾಡಲ್ಲ, ಬಟ್ ಈ ಪ್ಲಾಂಟ್ಸ್ ಬಂದುಬಿಟ್ಟು ನೈಟ್ ಟೈಮ್ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಮೈಂಡ್ ರಿಲ್ಯಾಕ್ಸೇಷನ್ಗೂ ಯೂಸ್ ಆಗುತ್ತೆ. ಇನ್ನು ಭಾಳಷ್ಟು ಬೆನಿಫಿಟ್ಸ್ ಇದ್ದಾವೆ ಈ ಪ್ಲಾಂಟ್ಸ್. ಬಟ್ ನಾನೀಗ ಏರ್ ಪ್ಯೂರಿಫೈರ್ ಅಂತ ಹೇಳಿದ್ದೀನಿ, ಸೊ ಇದ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಹೇಗಿದೆ ಈ ಆರ್ಗನೈಸಿಂಗ್ ಅಂತಲೂ ಕಮೆಂಟ್ ಮಾಡಿ. ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಹಾಗೂ ನೀವು ಟ್ರೈ ಮಾಡಿ ನೋಡಿ. ಈ ಥರ ಪ್ಲ್ಯಾಂಟರೇ ಅಂತೆಲ್ಲ ಚಿಕ್ಕ ಪುಟ್ಟ ಯಾವುದಾದ್ರೂ ಬಾಟಲಲ್ಲಿ ಸಹ ನೀವು ಹಾಕಿ ಇಡ್ಬೋದು. ನೀವು ಎಲ್ಲೆಲ್ಲ ಓಡಾಡ್ತೀರಿ ಆ ಪ್ಲೇಸಸ್ಗೆ. ಹಾಗೆ ಇದು ಬಂದುಬಿಟ್ಟು ಇಂಡೋರ್ ಪ್ಲ್ಯಾಂಟ್ ಅಂದ್ರೂ ನಾವು ಕೆಲವು ಸರಿ ಸ್ವಲ್ಪ ದಿನ ಹೊರಗಡೆ ಇಡಬೇಕು. ಒಂದು 2-3 ದಿನ ಹೊರಗಡೆ ಇಟ್ಟು ಮತ್ತೆ ಒಳಗಡೆ ಇಟ್ಕೊಳ್ಬೋದು. ಆ್ಯಂಡ್ ವಾಟರ್ನೂ ಜಾಸ್ತಿ ಹಾಕಬೇಕಾಗಿಲ್ಲ. ಇವಕ್ಕೆ ನರಿಷ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ. ಒಂದು ಎಲೆ ಇಟ್ಟರೆ ಸಾಕು, ಪ್ಲ್ಯಾಂಟ್ ಆಗುತ್ತೆ ನೋಡಿ. ಹಾಗೆ ನೋಡಿ, ಇಲ್ಲಿ ನೋಡಿ ಈಸಿಯಾಗಿ ಇನ್ನು ಬೇಬಿ ಪ್ಲ್ಯಾಂಟ್ನು ಬೆಳೀತಾ ಇದೆ. ಆ್ಯಂಡ್ ಅಲೋವೆರಾನು ಅಷ್ಟೇ ಈಸಿಯಾಗಿ ಬೆಳೆಯುತ್ತೆ. ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಚಿಕ್ಕ ಪ್ಲ್ಯಾಂಟ್ಸು ಇದೆ. ಇದೂ ಚಿಕ್ಕ ಪ್ಲ್ಯಾಂಟರ್. ಇದು ಬಂದುಬಿಟ್ಟು ಜಸ್ಟ್ ನೋಡಿ ಇಷ್ಟೇ ಇರೋದು, ಜಸ್ಟ್ ಇಲ್ಲಿ ನೋಡಿ ಒಂದು ಬೆರಳಷ್ಟೇ ಇರೋದು ಈ ಪ್ಲ್ಯಾಂಟರ್ಸ್ ಬಂದುಬಿಟ್ಟು. ಇದನ್ನು ನಾನು ಹಾಲಲ್ಲೇ ಆರ್ಗನೈಸ್ ಮಾಡಿದ್ದೀನಿ. ನೋಡೋಕ್ಕೆ ಸಖತ್ತಾಗಿದೆ. ಸಾಯಿಲ್ ಕಮ್ಮಿ ಹಿಡಿಯುತ್ತೆ, ಹಾಗಾಗಿ ಪ್ಲ್ಯಾಂಟ್ಸ್ನು ಭಾಳ ದಿನ ಇರೋಲ್ಲ. 6 ಮಂತ್ಸ್ಗೊಮ್ಮೆ ನಾನು ಚೇಂಜ್ ಮಾಡ್ತಾ ಇರ್ತೀನಿ. 6 ಮಂತ್ಸ್ ಆಗೋದೇ ಈ ಪ್ಲ್ಯಾಂಟ್ಸ್ ಡೈ ಆಗುತ್ತೆ. ಅದರ್ವೈಸ್ ನಾವು ಕೆಲವು ದಿನ ಮತ್ತೆ ಹೊರಗಡೆ ಇಟ್ಟು ಮತ್ತೆ ಒಳಗಡೆ ಇಟ್ಟರು ನರಿಶ್ ಆಗುತ್ತೆ. ಬಟ್ ಇದು ಸಾಯಿಲು ಸ್ಪೇಸ್ ಎಲ್ಲ ಕಮ್ಮಿ ಇರೋದ್ರಿಂದ ನಾವು ಎಷ್ಟೇ ಹೊರಗಡೆ ಇಟ್ಟರು ಈ ಪ್ಲ್ಯಾಂಟರ್ಸ್ ಜಾಸ್ತಿ ದಿನ ಉಳಿಯಲ್ಲ. ಈ ಸ್ಪೇಸಲ್ಲಿ ನಾವು ಬೇಕಾದರೆ ಪ್ಲ್ಯಾಂಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಹೇಳಿದ್ನಲ್ಲ, ಝೀರೋ ಕಾಸ್ಟ್ ಏರ್ ಪ್ಯೂರಿಫೈರ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.